ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಎಲ್ಲಿ? ಬಳ್ಳಾರಿ ಜಿಲ್ಲೆಯಲ್ಲಿ. ಒಳ್ಳೆಯದು, ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರೂ. ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾಯಿದ್ದೀರಿ. ಹೇಳಿಯಪ್ಪ, ಏನು ಸಾಧನೆ ಮಾಡ್ತೀರಾ ಅಂತ. ಏಕೆಂತಂದರೆ ಯಾವುದು ಹೇಳ್ಕೊಳ್ಳುವಂಥ ಸಾಧನೆ ಈಗ ರಾಜ್ಯಕ್ಕೆ ಬೇಡಪ್ಪ, ಮೈಸೂರು ಜಿಲ್ಲೆ ಏನಾಗಿದೆ? ಮೈಸೂರಿನವರೇ ನೀವು, ಭಾಳ ಮುಖ್ಯಮಂತ್ರಿ ನೀವೇ. ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡೋ ನಮ್ಮ ಜಿಲ್ಲಾ ಮಂತ್ರಿಗಳು. ಹೇಳಿ, ಏನು ಮಾಡಿದ್ದೀರಾ ಮೈಸೂರಿಗೆ ನೀವು? ಆಮೇಲೆ ರಾಜ್ಯಕ್ಕೆ ಹೇಳೋಣ ಏನು ಮಾಡಿದ್ದೀರಾ ಅಂತಂತ. ಮತ್ತು ಕೆಲವಾರು ಪ್ರಶ್ನೆಗಳಿದ್ದಾವೆ. ಮುಖ್ಯಮಂತ್ರಿಗಳೇ, ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ, ಏನು ಕೊಟ್ರಿ? 2 ಬಡ್ಜೆಟಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಹೆಲಿಕಾಪ್ಟ್ರಲ್ಲಿ ಬರೋದು, ಹೆಲಿಕಾಪ್ಟ್ರಲ್ಲಿ ಹೋಗೋದು ಬಿಟ್ಟು ಏನು ಮಾಡ್ತಾಯಿದ್ರಿ? ಈಗ ರಸ್ತೆಯಲ್ಲಿ ಬರೋಕ್ಕಾಗಲ್ವೇ? ಈಗೇನು ಒಳ್ಳೆ ರೋಡ್ ಇದೆ. ಹೆಲಿಕಾಪ್ಟ್ರಲ್ಲಿ ಬರಬೇಕಾದ್ರೂ 3 ಗಂಟೆ ಆಗಬೇಕಾದ್ರೆ ನೀವು ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ 1 ಗಂಟೆ 20 ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ, ಬೆಂಗಳೂರಿಂದ. ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕಾಪ್ಟ್ರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ. ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು. ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು, ಯಾರ್ಯಾರು, ಇದನ್ನು ಜನಕ್ಕೆ ಹೇಳಬೇಕು. ಮತ್ತು ಮೈಸೂರು ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು? ನಿಮ್ಮ ಪಟಾಲಾಂ ಪಾತ್ರ ಏನು? ಎಷ್ಟು ಸಾವಿರ ಸೈಟ್ಗಳು ಹೋದು ಇದರಲ್ಲಿ, ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ. ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ. ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲೇ ನಾವೇ ತಿಳಿಸ್ತೀವಿ, ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ. ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ, ಯಾರು ಬರ್ತಾರೋ ಬರಲಿ. ನೀವು ಹೇಳಬೇಕು. ಇವತ್ತು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು. ಹಾಗಾಗಿ ಮತ್ತು 10 ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನಿಮಗೆ. ಅದಕ್ಕೇನೋ ಒಂದು ಟೋಪಿ ಆಟ ಆಡಿದ್ರಿ. ಅದಾದಮೇಲೆ ಈಗ ಒಳ ಮೀಸಲಾತಿ, ಅದ್ರ ಜಾತಿ ಜನಗಣತಿ ಅಂತ. ಅರೆ ಅದಕ್ಕೆ ಯಾಕ್ರಿ ಬೇಕು? 260 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಆಗಿದೆ ಅದು. ಅದರಲ್ಲೇ ಇದೆ ಎಲ್ಲ. ಇದು ಎಲ್ಲ ಜಾತಿಯವ್ರ ಜನಗಣತಿ ಆಗಿರುವಂಥದ್ದು 10 ವರ್ಷದಲ್ಲಿ. ಅದರಲ್ಲಿ ಎಲ್ಲ ಜನಾಂಗದ್ದು ಗಣತಿ ಇದೆ. ಅಲ್ಲೇ ತಗೊಳ್ಳಿ, ಸಿಗುತ್ತಲ್ಲ ನಿಮಗೆ. ತಿರುಗಿ ಹಾಕೊಂಡು ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ. ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ, ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ, ನಿಮ್ಮ ವೈಫಲ್ಯತೆಗಳನ್ನ ಮುಚ್ಚಾಕೋದಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ. ಜನಕ್ಕೆಲ್ಲ ಗೊತ್ತಾಗಿದೆ, ಜನಕ್ಕೆಲ್ಲ. ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನೆ ಅಸೆಂಬ್ಲಿಲಿ ಹೇಳಬೇಕಾಗುತ್ತೆ. ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು. ಅಸೆಂಬ್ಲಿಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರ ಅಂತ ಇಟ್ಕೊಳ್ಳಿ. ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತೊಗೊಂಡಿದ್ದೀನಿ, ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು. ಅಲ್ಲೂ ಟೋಪಿ ಜನಕ್ಕೆ. ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ. ಸೊ ಹಾಗಾಗಿ ಮತ್ತು ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು
ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ. ಅವತ್ತು ನೀವು ಲೋಕಾಯುಕ್ತಕ್ಕೋ ಯಾವುದಕ್ಕೋ ಡಿಕ್ಲೇರ್ ಮಾಡ್ತೀರ, ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ. ಅದು ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡು ಹೋದವರು, ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ, ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಅದೇ ಒಂದು ಸಮಾವೇಶ ಮಾಡಿ, ಸಮಾವೇಶದಲ್ಲಿ ಇವೆಲ್ಲ ಬರಬೇಕು, ಬಹಿರಂಗಪಡಿಸ್ಬೇಕು. ಅದರಿಂದ ಸುಮ್ಮನೆ ನಿಮ್ಮ ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದೀರಿ ಹೊರತು ಏನು ಅದನ್ನು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು. ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರುವಂಥದ್ದು 1,111 ಏನೋ ಜನಕ್ಕೆ ಕೊಡ್ತೀವಿ. ಸ್ವಾಮಿ ಸಿದ್ದರಾಮಯ್ಯನವರೇ, ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ, ಕೆಲವಕ್ಕೆ ಸಿಗ್ತಾವೆ. ನಿಮ್ಮದೇ ಜಿಲ್ಲಾ ಮಂತ್ರಿ ಯಾವತ್ತಾರು ಹುಣಸೂರು ಹೋಗಿದ್ದೀರಿ ಅಂದರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಷ್ಟನ? ಜಿಲ್ಲಾ ಮಂತ್ರಿಗಳು ಯಾರೂ ಕೈಗೆ ಸಿಗಲ್ಲ. ಈ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅದು ಯಾರು ಹೆದರಿಕೆ ಇಲ್ಲ. ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿ? ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟು ಬರಬೇಕು. ಅವ್ರ ಹತ್ರ ಏನೇನೋ ಅದು ಕಮಿಷನ್ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಳ್ಳೋದು. ಅದು ಬಿಟ್ಟರೆ ವರ್ಗಾವಣೆ. ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ? ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾನೆ, ಡೆಪ್ಟಿ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ. ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ, ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು. ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ. ಎಷ್ಟು ಸಾರಿ ಒಂದು ಮಂತ್ರಿ ಯಾವನು ಕೇಳ್ಕೊಂಡು ಬಂದಿಯೋ ನನ್ನ ಜಿಲ್ಲೆಗೆ, ಇದು ಈ ಥರ ಆಗಿದೆ. ಹಾಗಾಗಿ ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ. ಯಾವತ್ತು ಇಂಥ ಸಾಧನ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾಯಿದ್ರು ಮೊದಲು. ಹೌದು, ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡು ಇದನ್ನು ಮಾಡಬೇಕಾಗಿತ್ತೆ ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ನಿಮಗೂ ಬಿ ಜೆ ಪಿಯವ್ರಿಗೂ ವ್ಯತ್ಯಾಸವೂ ಇಲ್ಲ ಬಿಡಿ. ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ. ಅವರೇನೇನೋ ಹೇಳ್ತಾವ್ರು ಇವತ್ತು, ಅದೆಲ್ಲ ಯಾರೂ ಒಪ್ಪಲ್ಲ. ಅದನ್ನು ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾಯಿದ್ದಾರೆ. ಎಲ್ಲಿ? ಬಳ್ಳಾರಿ ಜಿಲ್ಲೆಯಲ್ಲಿ. ಒಳ್ಳೆಯದು, ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರೂ. ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾಯಿದ್ದೀರಿ. ಹೇಳಿಯಪ್ಪ, ಏನು ಸಾಧನೆ ಮಾಡ್ತೀರಾ ಅಂತ. ಏಕೆಂತಂದರೆ ಯಾವುದು ಹೇಳ್ಕೊಳ್ಳುವಂಥ ಸಾಧನೆ ಈಗ ರಾಜ್ಯಕ್ಕೆ ಬೇಡಪ್ಪ, ಮೈಸೂರು ಜಿಲ್ಲೆ ಏನಾಗಿದೆ? ಮೈಸೂರಿನವರೇ ನೀವು ಭಾಳ ಮುಖ್ಯಮಂತ್ರಿ ನೀವೇ. ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡೋ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿ ಏನು ಮಾಡಿದ್ದೀರಾ ಮೈಸೂರಿಗೆ ನೀವು? ಆಮೇಲೆ ರಾಜ್ಯಕ್ಕೆ ಹೇಳೋಣ ಏನು ಮಾಡಿದ್ದೀರಾ ಅಂತಂತ. ಮತ್ತು ಕೆಲವಾರು ಪ್ರಶ್ನೆಗಳಿದ್ದಾವೆ. ಮುಖ್ಯಮಂತ್ರಿಗಳೇ, ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ, ಏನು ಕೊಟ್ರಿ? 2 ಬಡ್ಜೆಟಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಹೆಲಿಕಾಪ್ಟ್ರಲ್ಲಿ ಬರೋದು, ಹೆಲಿಕಾಪ್ಟ್ರಲ್ಲಿ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ರಿ? ಈಗ ರಸ್ತೆಯಲ್ಲಿ ಬರೋಕ್ಕಾಗಲ್ವೇ? ಈಗೇನು ಒಳ್ಳೆ ರೋಡ್ ಇದೆ. ಹೆಲಿಕಾಪ್ಟ್ರಲ್ಲಿ ಬರಬೇಕಾದ್ರೂ 3 ಗಂಟೆ ಆಗಬೇಕಾದ್ರೆ ನೀವು ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ 1 ಗಂಟೆ 20 ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ, ಬೆಂಗಳೂರಿಂದ. ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕಾಪ್ಟ್ರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ. ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು. ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು? ಯಾರ್ಯಾರು?
ಇದನ್ನು ಜನಕ್ಕೆ ಹೇಳಬೇಕು. ಮತ್ತು ಮೈಸೂರು ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು, ನಿಮ್ಮ ಪಟಾಲಾಂ ಪಾತ್ರ ಏನು, ಎಷ್ಟು ಸಾವಿರ ಸೈಟ್ಗಳು ಹೋದು, ಇದರಲ್ಲಿ ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ. ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ. ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲೇ ನಾವೇ ತಿಳಿಸ್ತೀವಿ, ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ. ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ, ಯಾರು ಬರ್ತಾರೋ ಬರಲಿ, ನೀವು ಹೇಳಬೇಕು. ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು. ಹಾಗಾಗಿ ಮತ್ತು 10 ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನಿಮಗೆ. ಅದಕ್ಕೇನೋ ಒಂದು ಟೋಪಿ ಆಟ ಆಡಿದ್ವಿ. ಅದಾದಮೇಲೆ ಈಗ ಒಳ ಮೀಸಲಾತಿ, ಅದ್ರ ಜಾತಿ ಜನಗಣತಿ ಅಂತ. ಅರೆ ಅದಕ್ಕೆ ಯಾಕ್ರಿ ಬೇಕು? 260 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಆಗಿದೆ ಅದು. ಅದರಲ್ಲೇ ಇದೆ ಎಲ್ಲ. ಇದು ಎಲ್ಲ ಜಾತಿಯವ್ರ ಜನಗಣತಿ ಆಗಿರುವಂಥದ್ದು 10 ವರ್ಷದಲ್ಲಿ. ಅದರಲ್ಲಿ ಎಲ್ಲ ಜನಾಂಗದ್ದು ಗಣತಿ ಇದೆ. ಅಲ್ಲೇ ತಗೊಳ್ಳಿ, ಸಿಗುತ್ತಲ್ಲ ನಿಮಗೆ. ತಿರುಗಿ ಹಾಕೊಂಡು ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ. ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ, ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ, ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ. ಜನಕ್ಕೆಲ್ಲ ಗೊತ್ತಾಗಿದೆ, ಜನಕ್ಕೆಲ್ಲ. ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನೆ ಅಸೆಂಬ್ಲಿಲಿ ಹೇಳಬೇಕಾಗುತ್ತೆ. ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು ಅಂತ. ಅಸೆಂಬ್ಲಿಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರ ಅಂತ ಇಟ್ಕೊಳ್ಳಿ. ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತೊಗೊಂಡಿದ್ದೀನಿ, ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು. ಅಲ್ಲೂ ಟೋಪಿ ಜನಕ್ಕೆ. ಏನು ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ. ಸೊ ಹಾಗಾಗಿ ಮತ್ತು ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತೀರಲ್ಲ, ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ. ಅವತ್ತು ನೀವು ಲೋಕಾಯುಕ್ತಕ್ಕೋ ಯಾವುದಕ್ಕೋ ಡಿಕ್ಲೇರ್ ಮಾಡ್ತೀರ, ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ. ಅದು ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡು ಹೋದವರು, ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ, ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಅದೇ ಒಂದು ಸಮಾವೇಶ ಮಾಡಿ. ಸಮಾವೇಶದಲ್ಲಿ ಇವೆಲ್ಲ ಬರಬೇಕು, ಬಹಿರಂಗಪಡಿಸ್ಬೇಕು. ಅದರಿಂದ ಸುಮ್ಮನೆ ನೀವು ದುರಾಡಳಿತ, ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದೀರಿ ಹೊರತು ಅದನ್ನು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು. ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರುವಂಥದ್ದು. 1,111 ಏನೋ ಜನಕ್ಕೆ ಕೊಡ್ತೀವಿ. ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ, ಕೆಲವಕ್ಕೆ ಸಿಗ್ತಾವೆ. ನಿಮ್ಮದೇ ಜಿಲ್ಲಾ ಮಂತ್ರಿ ಯಾವತ್ತಾರು ಹುಣಸೂರು ಹೋಗಿದ್ದೀರಿ ಅಂದರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಷ್ಟನ? ಜಿಲ್ಲಾ ಮಂತ್ರಿಗಳು ಯಾರೂ ಕೈಗೆ ಸಿಗಲ್ಲ. ಈ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅದು ಯಾರು ಹೆದರಿಕೆ ಇಲ್ಲ. ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿ? ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟು ಬರಬೇಕು. ಅವ್ರ ಹತ್ರ ಏನೇನೋ ಅದು ಕಮಿಷನ್ ಎಷ್ಟೆಷ್ಟು ಬೇಕು ಅಷ್ಟು ತಗೊಳ್ಳೋದು. ಅದು ಬಿಟ್ಟರೆ ವರ್ಗಾವಣೆ. ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ? ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾನೆ, ಡೆಪ್ಟಿ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ. ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ, ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು. ನಿಮಗೆ ಪರ್ಸೆಂಟೇಜು ಬರಲೇಬೇಕು. ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಒಂದು ಮಂತ್ರಿ ಯಾವನು ಕೇಳ್ಕೊಂಡು ಬಂದಿಯೋ ನನ್ನ ಜಿಲ್ಲೆಗೆ, ಇದು ಈ ಥರ ಆಗಿದೆ. ಹಾಗಾಗಿ
ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ. ಯಾವತ್ತು ಇಂಥ ಸಾಧನ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾಯಿದ್ರು ಮೊದಲು. ಹೌದು, ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡಿದ್ದನ್ನು ಮಾಡಬೇಕಾಗಿತ್ತೆ ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ನಿಮಗೂ ಬಿ ಜೆ ಪಿಯವ್ರಿಗೂ ವ್ಯತ್ಯಾಸವೂ ಇಲ್ಲ ಬಿಡಿ. ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ. ಅವ್ರೇನೇನೋ ಹೇಳ್ತಾವ್ರು ಇವತ್ತು ಅದೆಲ್ಲ ಯಾರೂ ಒಪ್ಪಲ್ಲ ಅದು.